and welcome to Mustaq Kunnur Academy. Dear diploma students of all branches of government aided and private polytechnic. ಭಾಳಷ್ಟು ಸ್ಟೂಡೆಂಟ್ಸ್ ಕೇಳ್ತಾ ಇದ್ರಿ ಸರ್, ಈಗ ನಮಗೆ ಮೇಕಪ್ ಎಕ್ಸಾಮ್ ಅಟೆಂಡ್ ಆಗಲಿಕ್ಕೆ ಅವಕಾಶ ಇರುವುದಿಲ್ಲ. ಹೌದು, ಈಗ ಯಾರೆಲ್ಲ 1, 2, 3, 4 ಸಬ್ಜೆಕ್ಟ್ ಫೇಲ್ ಆಗಿರ್ತೀರಿ, ನಿಮಗೆ ಮೇಕಪ್ ಎಕ್ಸಾಮ್ ಅಟೆಂಡ್ ಆಗಲಿಕ್ಕೆ ಅವಕಾಶ ಇರುವುದಿಲ್ಲ. ಯಾವ ವಿದ್ಯಾರ್ಥಿ ಮೇಕಪ್ ಎಕ್ಸಾಮ್ ಅಟೆಂಡ್ ಆಗಬಹುದು? C25 ಸಿಲೆಬಸ್ಸಲ್ಲಿ 4ಕ್ಕಿಂತ ಹೆಚ್ಚು ಅಂದರೆ ಮೋರ್ ದ್ಯಾನ್ 4 ಅಂದರೆ 5, 6, 7, 8 ಸಬ್ಜೆಕ್ಟ್ ಇಂಥ ಫೇಲ್ ಆಗಿರೋ ವಿದ್ಯಾರ್ಥಿಗಳು ಮಾತ್ರ ಮೇಕಪ್ ಎಕ್ಸಾಮಿಗೆ ಅಟೆಂಡ್ ಆಗಬಹುದು. ಇದು ಕ್ಲಾರಿಟಿ ನಿಮಗೆ ಸಿಕ್ಕಿದೆ. ಇದು C25 ಸಿಲೆಬಸ್ ಸ್ಟೂಡೆಂಟ್ಸ್ಗೆ ಅನ್ವಯವಾಗುತ್ತದೆ. ಈಗ ಕೆಲವೊಬ್ಬರು ಸ್ಟೂಡೆಂಟ್ಸ್ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ಸರ್ ಈಗ ನಮ್ಮದು ಒಂದು ಸಬ್ಜೆಕ್ಟ್ ಬ್ಯಾಕ್ ಇದೆ, 1ನೇ ಸೆಮಿಸ್ಟರ್ ಆಗಲಿ 2ನೇ ಸೆಮಿಸ್ಟರ್ ಆಗಲಿ, ಒಂದು ಸಬ್ಜೆಕ್ಟ್ ಬ್ಯಾಕ್ ಇದೆ ಅಥವಾ 2 ಇದೆ, 3 ಇದೆ, 4 ಸಬ್ಜೆಕ್ಟ್ ಬ್ಯಾಕ್ ಇದೆ, ಇಂತಹ ಸ್ಟೂಡೆಂಟ್ಸ್ಗಳು ಎಕ್ಸಾಮನ್ನು ಯಾವಾಗ ಅಟೆಂಡ್ ಮಾಡಬೇಕು ಅಂತ ಕ್ವಶನ್ಸನ್ನು ಕೇಳ್ತಾ ಇದ್ರಿ. ಈ ಡೌಟ್ಸನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಫೈ ಮಾಡ್ತೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಆಲ್ ಡಿಪ್ಲೊಮಾ ರಿಲೇಟೆಡ್ ಪಾಸಿಂಗ್ ಪ್ಯಾಕೇಜ್, ಡಿಪ್ಲೊಮಾ ರಿಲೇಟೆಡ್ ರಿಸಲ್ಟ್ ಅಪ್ಡೇಟ್, ಅಡ್ಮಿಷನ್ ಅಪ್ಡೇಟ್ ಮತ್ತು ಎಲ್ಲ ಜಾಬ್ ರಿಲೇಟೆಡ್ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಹೈಪ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಕೊನೆ ತನಕ ಈ ವಿಡಿಯೋ ನೋಡಿ, ನಿಮಗೆ ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ. ನಿಮ್ಮ ಡೌಟ್, ಎಕ್ಸಾಮ್ ಯಾವಾಗ ಅಟೆಂಡ್ ಆಗಬೇಕು, 1ರಿಂದ 4 ಸಬ್ಜೆಕ್ಟ್ ಫೇಲ್ ಆದರೂ ವಿದ್ಯಾರ್ಥಿಗಳು ಎಕ್ಸಾಮ್ ಯಾವಾಗ ಅಟೆಂಡ್ ಆಗಬೇಕು ಅನ್ನೋದು ಈ ಮಾಹಿತಿ ನಾನು ಕೊಡ್ತಾ ಇದ್ದೀನಿ. ಈಗ 1ರಿಂದ 4 ಸಬ್ಜೆಕ್ಟ್ ಫೇಲ್ ಆದರೂ ವಿದ್ಯಾರ್ಥಿಗಳು, ಅದು ಪ್ರಾಕ್ಟಿಕಲ್ ಆಗಿರಲಿ ಅಥವಾ ಥಿಯರಿ ಆಗಿರಲಿ, ಪ್ರಾಕ್ಟಿಕಲ್ ಆಗಿರಲಿ ಥಿಯರಿ ಆಗಿರಲಿ, ಅಂಥ ವಿದ್ಯಾರ್ಥಿಗಳು ನಿಮಗೆ ರೆಗ್ಯುಲರ್ ಎಕ್ಸಾಮ್ ನಡೆಯುತ್ತೆ. ಈಗ ಫಾರ್ ಎಕ್ಸಾಂಪಲ್, ನಿಮ್ಮ ಈಗ 3rd ಸೆಮಿಸ್ಟ್ರಲ್ಲಿ ಇದ್ದೀರಂದರೆ 3rd ಸೆಮಿಸ್ಟರ್ ರೆಗ್ಯುಲರ್ ಎಕ್ಸಾಮ್ ಜೊತೆಗೆ ನಿಮ್ಗೆ ಫೇಲ್ ಆಗಿದ್ದ ಎಕ್ಸಾಮು ಕೂಡ ಕಂಡಕ್ಟ್ ಮಾಡ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, 3rd ಸೆಮಿಸ್ಟರ್ ಜೊತೆಗೆ ನೀವು ಈಗ 1st ಸೆಮಿಸ್ಟರ್ದ ಮ್ಯಾಥಮೆಟಿಕ್ಸ್ ಬರಿತಾ ಇದ್ದರೆ ಅದು ಕೂಡ ನೀವು ಬರೀಬಹುದು. 2nd ಸೆಮಿಸ್ಟರ್ದ ಮ್ಯಾಥ್ಸ್ 2 ಇದ್ದರೆ ಅದು ಕೂಡ ನೀವು ಬ್ಯಾಕ್ ಎಕ್ಸಾಮ್ ಬರೀಬಹುದು. ಅದೇ ರೀತಿ ಪ್ರಾಕ್ಟಿಕಲ್ IT ಸ್ಕಿಲ್ ಆಗಿರಲಿ, FEEE ಆಗಿರಲಿ, ಒಂದು ವೇಳೆ ಫೇಲ್ ಆಗಿದ್ದರೆ ಅದು ಕೂಡ ಬರೀಬಹುದು. ಅಂದರೆ ಈಗ ಸಿಂಪಲ್ ಆಗಿ ಹೇಳಬೇಕಂದ್ರೆ, ರೆಗ್ಯುಲರ್ ಎಕ್ಸಾಮ್ ಜೊತೆಗೆ ನಿಮ್ಮ 1ರಿಂದ 4 ಸಬ್ಜೆಕ್ಟ್ ಏನು ನೀವು ಫೇಲ್ ಆಗಿರ್ತೀರಿ ಅವು ಎಲ್ಲ ಎಕ್ಸಾಮ್ಗಳು ನಡೀತವೆ. ನಿಮಗೆ ಇದು ಎಕ್ಸಾಮ್ ಅಟೆಂಡ್ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾರೆ. ದಿಸ್ ಇನ್ಕ್ಲೂಡ್ಸ್ ಬೋತ್ ಪ್ರಾಕ್ಟಿಕಲ್ ಆ್ಯಂಡ್ ಥಿಯರಿ. 4ಕ್ಕೂ ಹೆಚ್ಚು ಸಬ್ಜೆಕ್ಟ್ ಫೇಲ್ ಆದವರು ಮೇಕಪ್ ಎಕ್ಸಾಮನ್ನು ಬರೆದ್ಬಿಟ್ಟು ಅವರು ಎಲಿಜಿಬಲ್ ಆಗಿ ನೆಕ್ಸ್ಟ್ ಸೆಮಿಸ್ಟ್ರಿಗೆ ಬರಬೇಕಾಗುತ್ತೆ. ಐ ಹೋಪ್ ದಿಸ್ ಡೌಟ್ ಈಸ್ ಕ್ಲಿಯರ್. ಮತ್ತು ಡಿಪ್ಲೊಮಾ ಎಕ್ಸಾಮ್ ರಿಲೇಟೆಡ್ ಏನೇ ಡೌಟ್ ಇತ್ತಂದರೂ ಮತ್ತು ನಿಮ್ಗೆ ಯಾವ ಪಾಸಿಂಗ್ ಪ್ಯಾಕೇಜ್ ಬೇಕು ಅನ್ನೋದು ಕೂಡ ನೀವು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಳಿ. ವಿಲ್ ಟ್ರೈ ಟು ಬ್ರಿಂಗ್ ಅ ನ್ಯೂ ಪಾಸಿಂಗ್ ಪ್ಯಾಕೇಜ್. ಫಾರ್ ಆಲ್ ಡಿಪ್ಲೊಮಾ ರಿಲೇಟೆಡ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.